नमस्कार, आपलं खानापूरमध्ये सर्वांचे स्वागत। आंतरधर्मीय विवाह नोंदणीसाठी 1 महिना अगोदर सर्व कागदपत्रे नोटीस बोर्डावर लावावीत। श्रीराम सेनेचे नोंदणी अधिकाऱ्यांना निवेदन। आंतरधर्मीय विवाह नोंदणी करण्यासाठी नोंदणी कार्यालयात कायद्याप्रमाणे प्रत्येक आंतरधर्मीय विवाह नोंदणी करणे अनिवार्य करून सर्व कागदपत्र नोंदणी कार्यालयातील नोटीस बोर्डवर 1 महिना अगोदर लावून सर्व पडताळणी करूनच त्यानंतर नोंदणी करावीत। सध्या कार्यालयात एजंट राज्य चालू असून त्याला आळा घालणे गरजेचे आहे, असे श्री राम सेना बेळगाव यांच्या वतीने विवाह नोंदणी अधिकाऱ्यांना निवेदन देण्यात आले। यावेळी श्रीराम सेना जिल्हाध्यक्ष श्री विठ्ठल गडी, विभागीय अध्यक्ष रविकुमार कोकितकर, जिल्हा कार्यदर्शी विनय अंगरोळी तसेच संघटनेचे पदाधिकारी व कार्यकर्ते मोठ्या संख्येने उपस्थित होते। यावेळी बोलताना विभागीय अध्यक्ष रविकुमार कोकितकर म्हणाले की ನಿರ್ಣಯ ಎಲ್ಲ ಸಬ್ ರಿಜಿಸ್ಟರ್ ಆಫೀಸ್ಗಳಿಗೆ ಈಗ ನಿಮ್ಮಲ್ಲಿ ಮದುವೆ ನೋಂದಣಿ ಆಗ್ತದೆ, ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ನೋಂದಣಿ ಆಗ್ತದೆ। ಅಂತರ್ಧರ್ಮೀಯ ವಿವಾಹ, ಇದು ಅಂತರ್ಧರ್ಮೀಯ ವಿವಾಹದ ಬಗ್ಗೆ ಈಗ ಬೋರ್ಡ್ ಮೇಲೆ ಫೋಟೋ ಹಾಕೋದಾಗಲಿ ಕಾಯ್ದೆ ಪ್ರಕಾರ ಕೆಲವೊಂದು ವಿಷಯಗಳು ಅದ್ರ ಆ ನಿಟ್ಟಿನಲ್ಲಿ ಯಾವುದೇ ವರ್ಕ್ ಹೋಗಲ್ಲ। ಬೋರ್ಡ್ ನಲ್ಲಿ ಹಾಕೋದಾಗಲಿ ಅವತ್ತೆಲ್ಲ ಮಾಡೋದೆಲ್ಲ ಸರಿಯಾಗಿ ಆಗ್ತಾ ಇಲ್ಲ। ಅದೇ ತರಹ ಅದರಿಂದ ಕೋಮುಗಲಭೆ ಉಂಟಾಗುವ ಚಾನ್ಸಸ್ ಇವೆಲ್ಲ ಬಹಳ ಆಗ್ತಾ ಇವೆ। ಅದೇ ನಿಟ್ಟಿನಲ್ಲಿ ನೀವು ಸರಿಯಾಗಿ ಪರಿಶೀಲನೆ ಮಾಡಿ, ಡಾಕ್ಯುಮೆಂಟ್ ಸರಿಯಾಗಿ ಪರಿಶೀಲನೆ ಮಾಡಿ। ಯಾಕಂದ್ರೆ ಯಾವುದೋ ಒಂದು ಊರಿಂದ ಬರ್ತಾರೆ, ಎಲ್ಲಿಂದ ಬರ್ತಾರೆ, ಅವರು ಇಲ್ಲಿ ಬಂದು ಡಾಕ್ಯುಮೆಂಟ್ ರೆಡಿ ಮಾಡ್ತಾರೆ। ನಿಮ್ಮಲ್ಲಿ ಈಗಾಗಲೇ ಏಜೆಂಟ್ ರಾಜ್ಯ ಬಹಳ ಆಗಿದೆ। ಈ ತರ ಏಜೆಂಟ್ ರಾಜ್ಯದಿಂದ ಏನಾಗಿದೆ, ನಿಮ್ಮ ಕೆಲಸ ಕಮ್ಮಿ, ಏಜೆಂಟ್ ಕೆಲಸ ಹೆಚ್ಚಾಗಿದೆ। ಈ ತರ ನಡೀತಾ ಇದೆ। ಆಲ್ರೆಡಿ ನಾವು ಬೆಳಗಾವಿ ಪರಿಸರದಲ್ಲಿ ನಾವು ನೋಡಿದೀವಿ, ಕೆಲವೊಂದು ವಿಷಯಗಳು ಇಲ್ಲೇ ಹಿಡಿದಿದ್ದೀವಿ। ಇನ್ನು ಮುಂದೆ ನಮ್ಮ ಶ್ರೀರಾಮ ಸೇನೆದವರಿಗೆ ಆ ತರ ಯಾವುದೇ ಕಂಡು ಬಂದ್ರೆ ಆನ್ ದಿ ಸ್ಪಾಟ್ ನಿಮ್ಮ ಎದುರಿಗೇನೆ ನಾವು ಏನ್ ಕಾರ್ಯವಾಹಿ ಮಾಡ್ತೀವಿ ಹೇಳಿ ಬರಲ್ಲ। ಕಾನೂನು ಕೈಯಲ್ಲಿ ತಗೊಳ್ಳಿಕ್ ಸಹ ಹಿಂದೆ ಮುಂದೆ ನೋಡಲ್ಲ। ಯಾಕಂತಂದ್ರೆ ನೋಡ್ರಿ, ನೀವು ಕಾನೂನು ತಪ್ತಾ ಇದ್ರೆ ನಾವು ಕಾನೂನು ಬಿಡ್ಬೇಕಾಗತ್ತೆ। ಅದಕ್ಕಾಗಿ ದಯವಿಟ್ಟು ಅದು ಮನವಿ ಮಾಡ್ತಾ ಇದ್ದೀವಿ, ಇದ್ರ ಮುಂದೆ ಯಾವುದೇ ತಪ್ಪು ಕಾಣಿಸಿ ಬರಬಾರ್ದು। ಅದಕ್ಕಾಗಿ ಯಾವುದೇ ರೀತಿ ಬಂದ್ರೆ ನೀವು ನೋಟಿಸ್ ಬೋರ್ಡ್ ಮೇಲೆ 1 ತಿಂಗಳು ಏನಿರುತ್ತೆ ಅದನ್ನ ಪೀರಿಯಡ್ ಇರುತ್ತೆ, ಅಷ್ಟು ನೀವು ನೋಟಿಸ್ ಅದು 2022ನೇ ಆಕ್ಟ್ ಪ್ರಕಾರ ಅದೇನು ಇದು ಬಂದಿರಲಿಲ್ಲ। ಕರ್ನಾಟಕ ಬಿಜೆಪಿ ಸರ್ಕಾರ ಇದ್ದಾಗ ಅದೇನು ಕಾಯ್ದೆ ಕಾನೂನು ತೊಗೊಂಡಿರಲಿಲ್ಲ, ಆ ಕಾಯ್ದೆ ಲಾಗೂ ಆಗಿ ಅದರ ವಿಚಾರಣೆ ಏನೇನಿತ್ತು ಅದು ಬರೋಬರ್ ಆಗುತ್ತೆ। ಆದರ್ಶ ಅಥವಾ ಏನಂತ ಇದನ್ನ ಯಾವುದೂ ಆಗಬಾರ್ದು। ಥ್ಯಾಂಕ್ ಯು।